ಸುಪ್ರಿ ಈ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ. ಆ, ಆ. ಹಾಯ್ ಎವ್ರಿವಾನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾವೆಲ್ಲ ತುಂಬ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನಾವು ದಾವಣಗೆರೆಗೆ ಹೋಗ್ತಾ ಇದ್ದೇವೆ. ಹಸ್ಬೆಂಡ್, ನನ್ನ ಮಕ್ಕಳು, ನನ್ನ ಹಿಂದೆ ದೊಡ್ಡ ಮಗ ಪವನ್, ಪಕ್ಕದಲ್ಲಿ ಚಿಕ್ಕವನು ಪ್ರೀತನ್. ನಾವು ಮಂಗಳೂರಿನಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ರೀಸನ್ ಬಂದು ನನ್ನ ನಾದಿನಿ ಮಗನದ್ದು ಮದುವೆ, ಅಂದರೆ ನನ್ನ ಹಸ್ಬೆಂಡು ತಂಗಿ ಮಗನ ಮದುವೆ. ಸೊ ಮೊದಲನೇ ತಂಗಿ ಅವರು, ತಂಗಿಯವರು ಇಬ್ಬರಿದ್ದಾರೆ ಹಸ್ಬೆಂಡ್ಗೆ. ಸೊ ಹೋಗ್ತಾ ಇದ್ದೇವೆ. ಇಲ್ಲಿ ಮಂಗಳೂರ್ದು ಸ್ವಲ್ಪ ಪಕ್ಕದಲ್ಲೇ ಉಚ್ಚಿಲ ಅಂತಿದೆ, ಅದರದ್ದು ಇದು ಟೆಂಪಲ್ ಉಚ್ಚಿಲ ಮಹಾಲಕ್ಷ್ಮಿ ಅಂತೇಳಿ. ಇದು ತುಂಬ ಚೆನ್ನಾಗಿದೆ ಟೆಂಪಲ್ ಒಳಗಡೆ ಎಲ್ಲ. ಅದು ದಸರಾ ಎಲ್ಲ ತುಂಬ ಜೋರಾಗ್ತದೆ ಅಂತೆ ಇಲ್ಲೂ ಸಹ. ನಾವು ಜಸ್ಟ್ ನೋಡಿಲ್ಲ, ಹಾಗೆ ಪೇಪರ್ನಲ್ಲಿ ಓದಿ ಹಾಗೆ ತಿಳ್ಕೊಂಡಿದ್ದು. ಒಂಥರ ಮಂಗಳೂರಿಗೆ ಕಾಂಪೀಟ್ ಮಾಡೋ ಥರ ಇರುತ್ತೆ ಅಂತ ಹೇಳ್ತಾರೆ. ನಾವು ಮಂಗಳೂರ್ದು ದಸರಾ ನೋಡಿದ್ದೇವೆ, ಬಟ್ ಇದಕ್ಕೆಲ್ಲ ಹೋಗಿಲ್ಲ. ಇಲ್ಲಿ ಉಡುಪಿಯಲ್ಲಿ ಏನಾದರೂ ಲೈಟ್ ಆಗಿ ತಿನ್ಕೊಂಡು ಹೋಗೋದು ಅಂತ ಉಡುಪಿ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಮಂಗಳೂರಿನಿಂದ ಉಡುಪಿ 1 hour ಜರ್ನಿ. ನಂತರ ನಮಗೆ ಎಲ್ಲೂ ಅಷ್ಟು ಒಳ್ಳೆ ಹೋಟೆಲ್ ಸಿಗೋಲ್ಲ. ನಾನು ಮನೆಯಲ್ಲಿ ಪುಳಿಯೋಗರೆ ಮಾಡ್ಕೊಂಡು ತಂದಿದ್ದೀನಿ, ಪ್ಯಾಕೆಟ್ ಪುಳಿಯೋಗರೆ ಅಲ್ಲ, ಮನೆಯಲ್ಲೇ ಎಲ್ಲ ಪೌಡರ್ಗಳನ್ನ ಹಾಕಿ ಮಾಡ್ತೀವಲ್ಲ ಆ ಪುಳಿಯೋಗರೆ. ಬಾಕ್ಸ್ಗೆ ಹಾಕಿ ತಗೊಂಡು ಬಂದಿದ್ದೀನಿ. ಅದನ್ನು ನೆಕ್ಸ್ಟ್ ಒಂದು ಬ್ರೇಕ್ನಲ್ಲಿ ತಿಂದರೆ ಆಗುತ್ತೆ ಅಂತ ಹೇಳಿ ಈಗ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋದು ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ಸಮನ್ವಯ್ ಬೊಟೀಕ್ ಅಂತ, ಇದರ ಯೂನಿಟ್ನಲ್ಲೇ MTR ಅವ್ರದ್ದು ಹೋಟೆಲ್ ಇರೋದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. MTR ಆ್ಯಕ್ಚುಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಇಲ್ಲೆಲ್ಲ ಫುಡ್ ಅಂತ ಹೇಳಿ. ಇಲ್ಲಿ 2 ಬಿಸಿಬೇಳೆ ಬಾತು, 1 ರವಾ ಇಡ್ಲಿ ತಗೊಂಡಿದ್ದು. ಅಂದರೆ ಸ್ವಲ್ಪ ಇಲ್ಲಿ ಮತ್ತೆ ಉಡುಪಿ ಮಂಗಳೂರು ಅಂತ ಹೇಳಿದ್ರೆ ಸ್ವಲ್ಪ ಅಡಿಗೆನಲ್ಲಿ ಸಿಹಿ ಹಾಕಿರ್ತಾರಲ್ಲ, ಸ್ವಲ್ಪ ನಮ್ಮ ಕಡೆ ಡಿಶ್ ಅಂತ ಅನ್ಸತ್ತೆ. ಏಕೆಂದ್ರೆ ನಮ್ಮ ಕಡೆಯವರಿಗೆಲ್ಲ ಇದು ಈ ಥರ ಸಿಹಿ ತಿನ್ನೋದಿಲ್ಲ ಅಲ್ಲ ಫುಡ್ನಲ್ಲೆಲ್ಲ, ಹಾಗೆ. ಮತ್ತೆ ಇಲ್ಲಿಯವರಿಗೆ ಅಂದರೆ ಅದು ಅಭ್ಯಾಸ ಇರುತ್ತೆ ಆ್ಯಂಡ್ ಅವ್ರಿಗೆ ಅದೇ ಇಷ್ಟ ಸಹ ಅಲ್ವಾ. ಸೊ ನಮಗೆ ಇವರೆಲ್ಲ ಸ್ವೀಟಿಶ್ ಇತ್ತು ಅಂತ ಹೇಳ್ತಾ ಇದ್ರು. ಮತ್ತೆ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಟದ್ದು. ಹಾಗೆ ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದಿದ್ದರಿಂದ ಉಡುಪಿ ಸಿಟಿನ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ನನಗೆ ಮೆಮೊರಿಗೂ ಸಹ ಇರುತ್ತೆ ಅಂತ ಹೇಳಿಬಿಟ್ಟು. ಉಡುಪಿಯವರಿಗಂತೂ ಈ ರೋಡ್ಸ್ ಎಲ್ಲ ಏರಿಯಾಸ್ ಎಲ್ಲ ಚಿರಪರಿಚಿತ. ಬಟ್ ಯಾರಾದರೂ ಉಡುಪಿಗೆ ವಿಸಿಟ್ ಮಾಡಿ ಹೋದವರು, ಅವರಿಗೆ ನೆನಪೆಲ್ಲ ಇತ್ತು ಅಂದರೆ ಒಂದು ರಿಕಾಲ್ ಆಗುತ್ತೆ. ಇದು ಉಡುಪಿ ಬಸ್ ಸ್ಟ್ಯಾಂಡು.
ನಿಮಗೆಲ್ಲ ನಾನೊಂದು ವಿಷಯ ಹೇಳಬೇಕು. ಮೊದಲೇ ಕೇಳಿಬಿಡ್ತೀನಿ, ಸಾರಿ ಫಾರ್ ದ್ಯಾಟ್. ಯಾಕೆಂದರೆ ಇಷ್ಟು ದಿನ ನಾನು ವೀಡಿಯೋಸ್ನ ಹಾಕೋದಕ್ಕಾಗಲಿಲ್ಲ, ತುಂಬಾ ದಿನಗಳು ಆಯಿತು. ನನ್ನ ಲಾಸ್ಟ್ ವಿಡಿಯೋ ಬಂದು ಶಾರ್ಟ್ಸ್ದು ಸ್ಟ್ಯಾಂಡ್ ಫಾರ್ ಸ್ಟ್ರೆಂತ್ ಅನ್ನೋ ವಿಡಿಯೋ. ಅದರಲ್ಲಿ ನಾನು ಹೇಳಿದ್ದೆ, ನನ್ನ ಲಾಂಗ್ ವಿಡಿಯೋಸ್ನಲ್ಲಿ ಇದರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಇದನ್ನ ಪ್ರಾಕ್ಟೀಸ್ ಮಾಡಿ ಯಾಕೆ ಮಾಡಬೇಕು ಅಂತ ಹೇಳಿ. ಬಟ್ ನಂತರ ನನಗೆ ಮಾಡೋದಕ್ಕಾಗಲೇ ಇಲ್ಲ. ಆ, ಯಾಕೆ ಅಂತ ಹೇಳಿದ್ರೆ, ಆ, ಈ ಇದೆಲ್ಲ ಎಲ್ಲರ ಮನುಷ್ಯ ಅಂದಮೇಲೆ ಎಲ್ಲರ ಲೈಫಲ್ಲಿ ಆಗೇ ಆಗುತ್ತೆ ಈ ಥರ. ನಂದು ಒಂದು ರೊಟೀನ್ ಇತ್ತು, ನಾನು ಇದಕ್ಕೆಲ್ಲ ಈ ಚೇಂಜಸ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಮಾಡೋದಕ್ಕೆಲ್ಲ ಅಂತ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಅದು ಸ್ವಲ್ಪ ಜಾಸ್ತಿನೇ ಆಯಿತು ನನಗೆ. ಅಂದರೆ ನಾನು ನೈಟೆಲ್ಲ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ಅದೆಲ್ಲ ಮಾಡಿಕೊಂಡು ನನ್ನ ಒಂದು ಟೈಮ್ ಫಿಕ್ಸ್ ಆಗಿತ್ತಲ್ಲ ಮಲಗೋದು, ಅದು ತಪ್ಪಿ ತಪ್ಪಿ ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಆ್ಯಂಡ್ ಮಾರ್ನಿಂಗ್ ನೈಟ್ ನಿದ್ದೆ ಆಗಿಲ್ಲ ಅಂದರೆ ಮಾರ್ನಿಂಗ್ ಹೇಗೆ ಸರಿ ಇರ್ತದಲ್ವಾ? ಫಾಸ್ಟಿಂಗ್ ಅದಕ್ಕೆಲ್ಲ ಎಫೆಕ್ಟ್ ಆಯಿತು ನನಗೆ. ಫಾಸ್ಟಿಂಗ್ ಮಾಡೋದೇ ಕಷ್ಟ ಅನ್ನೋ ಥರ ಆಗ್ತಿತ್ತು. ಆ್ಯಂಡ್ ಎಕ್ಸರ್ಸೈಸ್ ಅಂತೂ ಇನ್ನು ದೂರನೇ ಉಳೀತು. ನಮ್ಮ ಬಾಡಿನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಅದೆಲ್ಲ ಮಾಡೋದಕ್ಕಂತೂ ಆಗೋದೇ ಇಲ್ಲ ಅಲ್ವಾ? ಬಟ್ ಫುಡ್ ಪ್ಯಾಟರ್ನ್ ಮಾತ್ರ ಹಾಗೇ ಇದೆ. ಆದರೆ ಈ ಫಾಸ್ಟಿಂಗ್, ಎಕ್ಸರ್ಸೈಸ್, ನಿದ್ದೆ ಇದು 3 ಇಲ್ಲ ಅಂತ ಹೇಳಿದ್ರೆ ಮೇಯ್ನ್ ಇಂಪಾರ್ಟೆಂಟ್ ಅದೇನೇ ಅಲ್ವಾ? ಅದೇ ಇಲ್ಲ ಅಂತ ಹೇಳಿದ್ರೆ ನಾವು ಏನು ತಿಂದ್ರೂನು ಏನೋ ಅಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರಲ್ಲ ಅನ್ನೋದಕ್ಕೆ ನನ್ನ ಎಕ್ಸಾಂಪಲ್ಲೇ ನೀವು ತಗೋಬಹುದು. ಅದಷ್ಟು ಒಳ್ಳೆ ಫುಡ್ ತಿಂದ್ರೂನು ಇದು 3 ಸರಿ ಇಲ್ಲ ಅಂತ ಹೇಳಿದ್ರೆ ಯಾವುದು ಸರಿ ಇರೋದಿಲ್ಲ. ಅಂದರೆ ನಾವು ಮಾಡಿದ್ರೆ ಇದಿಷ್ಟನ್ನೂ ಪರ್ಫೆಕ್ಟಾಗಿ, ನೀಟಾಗಿ, ಕಂಟಿನ್ಯೂಯಸ್ಲಿ ಮಾಡಿದ್ರೆ ಮಾತ್ರ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಮಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನನ್ನ ವಿಷಯದಲ್ಲಿ ಅದಾಯಿತು. ನನಗೆ ಅಷ್ಟು ಫಾಸ್ಟಿಂಗ್ ಡೇ ನನಗೆ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ನಾನು ಬೇರೆಯವ್ರಿಗೆ ಏನು ಹೇಳೋದು? ನಾನು ಇಷ್ಟು ದಿನ ನಾನು ಅದೆಲ್ಲ ಫಾಲೋ ಮಾಡ್ತಿದ್ರಿಂದ ನನಗೆ ಹೇಳಲಿಕ್ಕೂ ತುಂಬ ಖುಷಿ ಆಗೋದು. ಅದನ್ನು ಮಾಡಿ ಹೇಳಬೇಕು, ನನಗಿಷ್ಟೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನೀವು ಬೇರೆಯವ್ರಿಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಅವರು ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು, ನಾನೇ ಎಕ್ಸಾಂಪಲ್ ಅಲ್ವಾ ಅಂಥೇಳಿ ಮಾಡೋದಕ್ಕೆ ತುಂಬ ಖುಷಿ ಇತ್ತು, ಮಾಡ್ತಾನೂ ಇದ್ದೆ. ಬಟ್ ಯಾವಾಗ ನನ್ನದೇ ಲೈಫ್ ಸ್ಟೈಲ್ ಚೇಂಜ್ ಆಯ್ತಲ್ಲ, ಆಗ ನನಗೆ ಅನಿಸ್ತು ನಾನೇ ಸರಿ ಇಲ್ಲ ಅಂದರೆ ಬೇರೆಯವ್ರಿಗೆ ಇನ್ನೇನು ಹೇಳೋದು ಅಂತ. ನನಗೂ ಅದಕ್ಕೊಂದು ಪ್ರಾಮಾಣಿಕತೆ ಇರಬೇಕಲ್ವಾ ನಾವು ಮಾಡೋ ಕೆಲಸದಲ್ಲಿ. ನಾನೇ ಸರಿ ಇಲ್ಲದೇನೆ ಬೇರೆಯವ್ರಿಗೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನನಗೆ ಅನ್ನಿಸಿದ್ದು, ಫಸ್ಟ್ ನನ್ನನ್ನು ನಾನು ರಿಪೇರ್ ಮಾಡ್ಕೋಬೇಕು, ನನ್ನನ್ನು ನಾನು ಸರಿ ದಾರಿ ತಂದ್ಕೊಂಡು ನಂತರ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ನಾನೇ ಒಂದು ರೂಲ್ ಹಾಕ್ಕೊಂಡೆ. ಸೊ ಅದು ಆ್ಯಕ್ಚುಲಿ ಆ ರೂಲ್‌ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆದ್ರಿಂದನೇ ಈಗ ನಾನು ಇದನ್ನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗುಂಬೆ ಘಾಟ್ ರೀಚ್ ಆಗಿದ್ದೀವಿ. ಇನ್ನೇನು ಸ್ಟಾರ್ಟ್ ಆಗತ್ತೆ. ಇಲ್ಲಿ ಈ ಆಗುಂಬೆ ಘಾಟ್ ಹತ್ತುವಾಗ ನನಗಂತೂ ಎಸ್ಪೆಷಲಿ ಒಳ್ಳೆ ಥ್ರಿಲ್, ಅಡ್ವೆಂಚರಸ್ ಅನ್ಸುತ್ತೆ. ಎವ್ರಿ ಟೈಮ್ ಬರುವಾಗೆಲ್ಲ ನಂಗೆ ಹಾಗೆ ಅನ್ಸೋದು. ಡ್ರೈವಿಂಗ್ ಮಾಡೋರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಬಟ್ ನನಗೆ ಮಾತ್ರ ಇದು ಒಳ್ಳೆ ಅಡ್ವೆಂಚರಸ್, ಏನೋ ಚೆನ್ನಾಗಿದೆ, ಅಡ್ವೆಂಚರ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಆ್ಯಂಡ್ ನಾವು ಇಲ್ಲಿ ಬರುವಾಗೆಲ್ಲ ಇದು ಬನಾನಾಸ್ ಇಟ್ಕೊಂಡೇ ಬರೋದು. ಯಾಕೆಂದ್ರೆ ಇಲ್ಲಿ ತುಂಬ ಮಂಕಿಗಳು. ಸೊ ಅವುಗಳ್ ನೋಡೋದು ಒಂದು ಖುಷಿನೇ. ಮತ್ತೆ ಅವರಿಗೆ ಎಲ್ಲ ಬನಾನಾಸ್ ಕೊಡೋದು ಅನ್ನೋದು ಒಂದು ಖುಷಿನೇ. ಸೊ ನಂಗಂತೂ ಇದು ತುಂಬ ಥ್ರಿಲ್ಲಿಂಗ್ ಅನ್ಸುತ್ತೆ. ಈ ಆಗುಂಬೆ ಘಾಟ್ ಹತ್ತೋದು ಮತ್ತೆ ಇಳಿಯೋದು ಸಹ. ನಾನು ಹೇಳಿದ್ನಲ್ಲ, ಇದು ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಅಂತ. ಇದು. ಅದ್ರ ಮೇಲ್ಗಡೆ ರೋಸ್ಟೆಡ್ ಪೀನಟ್ಸ್ ಹಾಕಿದ್ದೀನಿ, ಅಂದರೆ ಶೇಂಗಾ. ಇದು ಮನೇಲೇ ಎಲ್ಲ ಹುರಿದದ್ದಿತ್ತು, ಅಂದರೆ ಸ್ಯಾಲಡ್ಗೆಲ್ಲ ಹಾಕೋದಕ್ಕೆ ಅಂಥೇಳಿ ಹುರಿದದ್ದಿತ್ತು. ಅದಕ್ಕೆ ನಾನು ಮತ್ತೆ ಫ್ರೈ ಮಾಡಲಿಲ್ಲ ಎಣ್ಣೆಲೇನು, ಅದನ್ನೇ ಮೇಲೆ ಹಾಕಿದ್ದು. ಇಲ್ಲಿ ನಾವು ದಾನಸಾಲೆ ಅಂತ ಹೇಳಿ ಬರುತ್ತೆ ನಮ್ಮ ಜರ್ನಿ ಟೈಮಲ್ಲಿ, ಅಲ್ಲೇ ಸ್ವಲ್ಪ ನಿಲ್ಲಿಸ್ಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು ಜಾಗ.
ನೆರಳು ಎಲ್ಲ ಕಾಮಾಗಿತ್ತು. ತುಂಬ ಖುಷಿ ಆಗ್ತಾ ಇತ್ತು. ಮತ್ತೆ ನಮಗೂ ಸಹ ಟಯರ್ಡ್ ಆಗಿತ್ತಲ್ಲ. ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಎಲ್ಲ ನಾವು ಇಳಿದ್ಬಿಟ್ಟು ಕೆಳಗಡೆ ಸ್ವಲ್ಪ ಹೊತ್ತು ಇದು ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಆ, ಕೂತದ್ದು. ಇಲ್ಲಿ ತುಂಬಾನೇ ಇತ್ತು. ಎಲ್ಲ ಸುತ್ತಮುತ್ತ ಗಿಡ ಮರಗಳು ಆ, ಕೂಲ್ ಆಗಿ ಕಾಮ್ ಆಗಿ ಚೆನ್ನಾಗಿತ್ತು. ನನ್ನ ಮಗ ಪ್ರೀತನ್ ಹೊರಗಡೆ ಬಂದು ಸ್ಟ್ರೆಚ್ ಮಾಡ್ತಾ ಇದ್ದಾನೆ. ಪವನ್ ಬರ್ಲಿಲ್ಲ, ಅವನು ಏನೋ ತಿಂತಾ ಇದ್ದ ಕಾಣುತ್ತೆ. ಸೊ ಇಲ್ಲ ಅನ್ಕೊಂಡ್ ಕೊಡ್ಲಿಲ್ಲ. ಇಲ್ಲ ಹಾಗೆ ಅಲ್ಲಿ ರಿಲ್ಯಾಕ್ಸ್ ಮಾಡುವಾಗ ಹಸುಗಳು ಬಂತು. ಅವುಗಳದ ನೆಕ್‌ಗೆ ನೋಡಿ, ನೆಕ್ಲೆಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅದು. ಒಳ್ಳೆ ಕಲರ್‌ಫುಲ್ ಆಗಿತ್ತು. ಗಂಟೆ ಸಹ ಹಾಕಿದ್ರು. ಇವುಗಳಾದ್ರೆ ಪರವಾಗಿಲ್ಲ. ಬಟ್ ಕೆಲವು ಇನ್ನೆರಡಿತ್ತು, ಅದಕ್ಕೆ ಯೆಲ್ಲೋ ಕಲರ್ ಇದಾಕಿದ್ದಾರೆ. ಅದು ವೆಯ್ಟ್ ಇದೆ ತುಂಬಾ. ನೋಡಿದ್ರೆ ಬೇಜಾರು ಅನ್ನಿಸ್ತಿತ್ತು. ಆ ಕುತ್ತಿಗೆಗೆ ಅದೇನೇ ತುಂಬಾ ಹೆವಿ ಆಗಿದೆ ಅಂತ ಹೇಳಿ. ಖುಷಿ ಆಗ್ತಿತ್ತು ನೋಡುವಾಗ ಅವುಗಳನ್ನೆಲ್ಲ. ಮತ್ತೆ ನಾವು ಹಾಗೆ ಅಲ್ಲೊಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ದು. ಇನ್ನೇನಲ್ಲಿ ಒಳ್ಳೆ ಚೆನ್ನಾಗಿತ್ತಲ್ಲ ಲೊಕೇಶನ್ ಅಂತ. ಹಾಗೆ ಹೋಗ್ತಾ ಅಕ್ಕನ ಮನೆನೂ ಬೇಗ ಸಿಗತ್ತೆ ಬಾತಿನಲ್ಲಿ. ಆ ಅಕ್ಕನ ಮಗಳು ಪ್ರೆಗ್ನೆಂಟ್ ಇದ್ಲು, ಇವಳೆ ಮದುವೆದು ಫೋಟೋ ಅದು. ಸೊ ಪಾರ್ವತಿ ಹಾಗೆ ನೋಡ್ಕೊಂಡು ಅವಳ ಆಲ್ಬಮ್ ಸಹ ನೋಡಿ, ಅವಳದು ಹಲ್ದಿ ಟೈಮ್ನಲ್ಲಿ ನಮ್ಮ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹೊರಟದ್ದು. ಚೆನ್ನಾಗಿದ್ಲು, ಖುಷಿ ಆಯ್ತು ನೋಡಿ. So please, I'm not interested in this. No, I don't know. need to go, but Shit. It is about the law. You are not supposed to anything like this thing. You need to go otherwise so this this is illegal in our home. Yeah. everything is legal in India. Yeah. Do you follow the traffic rules in the government? Then Never. No cigarette, no helmet, nothing else. Yeah. ಇದು ನೆಕ್ಸ್ಟ್ ಡೇ ದಾವಣಗೆರೆಯಲ್ಲಿ ಅಣ್ಣನ ಮನೆಯಲ್ಲಿ. ಅವನು ಅಣ್ಣನ ಮಗ ಪೂರ್ವ. ಅವನಿಗೆ ಈ ರೂಬಿಕ್ ಕ್ಯೂಬ್ದಂತೂ ತುಂಬಾನೇ ನೀರು ಕುಡಿದಷ್ಟು ಈಸಿಯಾಗಿ ಮಾಡ್ತಾನೆ ಅವನು. ತುಂಬ ಪ್ಯಾಟರ್ನ್ಸ್ ಮಾಡ್ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ತುಂಬ ಚಿಕ್ಕವನಿದ್ದ ಆಗಿನಿಂದನೇ ಇದರ ಬಗ್ಗೆ ಏನೆಲ್ಲ ವಿಡಿಯೋಸ್ ಮಾಡಿ ಮಾಡಿ ಕಳಿಸ್ತಾ ಇದ್ದ ನಮಗೆ. ಈ ಥರ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತೆಲ್ಲ ಹೇಳಿ. ಅದು ನಮ್ಗೆ ಖುಷಿ ಆಗೋದು ನೋಡುವಾಗ. ಈಗಂತೂ ಅವನಿಗೆ ಕಣ್ಮುಚ್ಚಿ ಸಹ ಮಾಡ್ಬೋದು, ಅಷ್ಟು ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡ್ತಾನೆ ಅವನು. ಆ್ಯಂಡ್ ಫಾಸ್ಟಾಗಿ ಸಹ ಮಾಡ್ತಾನೆ. ಮತ್ತೆ ಅವಳು ಇವನ ತಂಗಿ ಯಶಸ್ವಿನಿ ಸಹ ಅಷ್ಟೇನೆ. ನಾನೇನು ಅಣ್ಣಂಗಿಂತ ಕಡಿಮೆನಾ ಅಂತೇಳಿ ಅವಳು ಅವನಿಗಿನ್ನ ಚೆನ್ನಾಗಿ ಮಾಡ್ತಾಳೆ. ಜಸ್ಟ್ ಇವನ ಕೈಲಿ ಯಾವಾಗ ಇರುತ್ತಲ್ಲ ಇಲ್ಲಿ ರೂಬಿಕ್ ಕ್ಯೂಬ್, ಹಾಗೆ ನಾನು ಅದನ್ನೇನು ಜಸ್ಟ್ ರ್ಯಾಂಡಮ್ ಆಗಿ ತೆಗ್ದದ್ದಷ್ಟೇನೆ. ಅದೇನು ಪ್ಲ್ಯಾನ್ಡ್ ಅಲ್ಲ ಏನಿಲ್ಲ. ಕೈಲಿ ಮೊಬೈಲ್ ಇತ್ತಲ್ಲ, ಹಾಗೆ ಒಂದೊಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಷ್ಟೇನೆ. ಹಾಗೆ ಮಾತಾಡ್ತಾ ಕೂತದ್ದು, ಹಾಗೆ ತೆಗ್ದದ್ದಷ್ಟೇನೇನೆ. ಅವನ ಮಾತುಗಳ್ನ ಕೇಳಬೇಕು ನೀವು. ಏನು ಮಾತಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಡಿಯೋ ಮಾಡ್ಬೇಕಷ್ಟೇನೆ. ನನ್ನ ಮಗ ಪವನ್ ಮಲ್ಕೊಂಡಿದ್ದ, ಇನ್ನೂ ಎದ್ದಿರ್ಲಿಲ್ಲ ಅಲ್ವಾ. ಅವನ ಎಬ್ಬರಿಸ್ಲಿಕ್ಕೆ ಅಂತೇಳಿ ಇಲ್ಲಿಂದ ಇದನ್ನು ಶೂಟ್ ಮಾಡ್ತಾ ಇದ್ದ ಪೂರ್ವ. ಅದು ಸ್ಪಂಜ್ದು, ಅದೇನು ಇದಾಗಲ್ಲ. ಅಂದರೆ ಸುಮ್ಮನೆ ರೂಮ್ ಒಳಗಡೆ ಶೂಟ್ ಮಾಡ್ತಾ ಇದ್ದ. What the? ನೀನೇ ಫಸ್ಟ್ ಬಂದ್ಬಿಟ್ಟ. ನೀನೇ ಫಸ್ಟ್.
ಮಕ್ಕಳು ಇಲ್ಲೇ ನಿಯರೆಸ್ಟ್ ಒಂದು ಶಾಪ್ಗೆ ಹೋಗಿದ್ರು. ಇದು ಜೂಲಿ ಸಹ ಅಂದರೆ ನಾಯಿ ಇದೆಯಲ್ಲ ಮಲ್ಕೊಂಡಿದೆ, ಅದು ಸಹ ಅವ್ರ ಜೊತೆಗೆ ಹೋಗಿ ಜೊತೆಗೆ ಬಂತು. ಅಂದರೆ ಬೇಗನೆ ಬಂತು. ಅದು ಎಷ್ಟು ಕೂಲ್ ಕಾಮ್ ನಾಯಿ ಅಂದರೆ ತುಂಬ ಸಾಫ್ಟು, ಏನು ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ. ಆದರೆ ಇದಕ್ಕಿಂತ ಡೆಡ್ ಆಪೋಸಿಟ್ ಒಂದಿದೆ, ಅದು ಗೂಳಿ ಅಂತ. ಇವರೇ ಹೆಸರಿಟ್ಟಿದ್ದಾರೆ ಇಬ್ಬರು ಮಕ್ಕಳು. ಅವನಂತೂ ತುಂಬಾ ಹೈಪರ್ ಆ್ಯಕ್ಟಿವು. ಸೀದಾ ಬಂದ್ಬಿಟ್ಟು ಒಳಗಡೆ ನನಗೆ ರೈಟ್ಸಿಂದ ಕೇಳ್ತಾನೆ, ನಂಗೆ ಫುಡ್ ಕೊಡಿ ನಂದು ಅಂತೇಳಿ ತಗೊಂಡು ಹೋಗ್ತಾ ಇರ್ತಾನೆ. ಇದೆರಡು ಸ್ಟ್ರೀಟ್ ಡಾಗ್ಸ್, ಆದರೆ ಇವರಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ. ನಾವಿಲ್ಲಿ ರಿಸೆಪ್ಷನ್ಗೆ ಬಂದಿದ್ದೀವಿ. ಹಸ್ಬೆಂಡ್ ತಂಗಿ ಮಗಂದು ರಿಸೆಪ್ಷನ್, ರಕ್ಷಿತ್ ಮತ್ತು ಚಂದನ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನನ್ನ ಅಕ್ಕನ ಮಗಳದು ರಿಸೆಪ್ಷನ್ ವಿಡಿಯೋನಲ್ಲಿ. ನನ್ನ ತವ್ರ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೆ. ಈಗ ಇಲ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆಯವ್ರನ್ನೆಲ್ಲ ನಿಮಗೆ ಪರಿಚಯ ಆಗತ್ತೆ. ನನ್ನ ಹಸ್ಬೆಂಡ್ಗೆ 2 ಅಕ್ಕಂದ್ರು, 2 ತಂಗಿಯರು ಮತ್ತು ಒಬ್ಬ ತಮ್ಮ ಇದ್ದಾರೆ. ಈಗ ಮೊದಲನೇ ತಂಗಿ ಮಗಂದು ಮದುವೆ ಆಗ್ತಾ ಇರೋದು. ಇಲ್ಲಿ ಫಸ್ಟ್ ಕೂತಿದ್ದಾರಲ್ಲ ಅವರು ನನ್ನ ಹಸ್ಬೆಂಡು ಮೊದಲನೇ ಅಕ್ಕ ಮಂಜುಳಾ ಅಂತ. ಸೆಂಟರ್ನಲ್ಲಿರೋರು 2ನೇ ಅಕ್ಕ ಉಷಾ. ಅವ್ರ ಪಕ್ಕದಲ್ಲಿರೋರು ಅವ್ರ ಹಸ್ಬೆಂಡ್ ಹನುಮಂತಪ್ಪನವರು ಅಂತ. ಇವರು ಮಕ್ಕಳು ಮತ್ತು ಹಸ್ಬೆಂಡ್ ಇದ್ದಾರೆ ಅಲ್ಲಿ. ಇಲ್ಲಿ ಮೊದಲನೇ ಅಕ್ಕ ಮಂಜಕ್ಕನ ಹಸ್ಬೆಂಡ್ ಇವರು ರಂಗಪ್ಪನವರು. ಇಲ್ಲಿ ಕುರ್ತಾದಲ್ಲಿರುವವರು ಈಗ ಮದುವೆ ಆಗ್ತಾ ಇದ್ದಾನಲ್ಲ ರಕ್ಷಿತ್, ಅವರ ತಂದೆ ಗಂಗಾಧರ್ ಅಣ್ಣ ಅಂತ. ಮತ್ತು ಇವರು ಅವರ ವೈಫ್ ಅಂದರೆ ನನ್ನ ಹಸ್ಬೆಂಡ್ದು 3ನೇ ತಂಗಿ ನಾಗರತ್ನ ಅಂತೇಳಿ. ಆ ಕಡೆ ಕುರ್ತಾದಲ್ಲಿರೋರು ಅವರ ಹಸ್ಬೆಂಡ್ ಗಂಗಾಧರ್ ಅವರು. ಮತ್ತು ಸೆಂಟ್ರಲ್ಲಿರೋರು ಗಂಗಾಧರ್ ಅಣ್ಣ ಇದ್ದಾರಲ್ಲ, ಅವರ ಅಳಿಯ ಅಂದರೆ ಅವ್ರದ್ದು ಬ್ರದರ್ದು ಅಳಿಯ ಅವರು. ಹಸ್ಬೆಂಡ್ ಎತ್ಕೊಂಡಿದ್ದಾರಲ್ಲ ಈ ಮಗು, ಇದು ಇವ್ರ ಅಕ್ಕಂದು ಮೊಮ್ಮಗು. ಅಂದರೆ ಆ್ಯಕ್ಚುಲಿ ಅವರು ಟ್ವಿನ್ಸು, ಒಂದು ಬಾಯ್ ಮತ್ತು ಗರ್ಲ್. ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದದ್ದು. ಅವ್ರ ಅಕ್ಕ ಎತ್ಕೊಂಡಿರೋದು ಹುಡುಗಿ. ಸೊ ಇವರಿಬ್ಬರು ಇವರ ಮೊಮ್ಮಕ್ಕಳು. ಇವರು ಆ ಟ್ವಿನ್ಸ್ದು ತಾಯಿ ಅನುಷಾ ಅಂತ. ಇಲ್ಲಿ ಎಲ್ಲೋ ಕುರ್ತಾದಲ್ಲಿ ಇರೋನು ಸುನಿಲ್, ಉಷಾಕನ ಮಗ ಅವನು. ಅವಂದೇ ವೈಫ್ ಅವರು, ಅಲ್ಲಿ ಹೇಳಿದ್ನಲ್ಲ ಅನುಷಾ ಅಂತ ಹೇಳಿ. ಅವರತ್ತೆ ಪ್ರೀತನ್ಗೆ ಇಲ್ಲಿ ಮಗು ಎತ್ಕೊಳ್ಳಿಕ್ಕೆ ಕೊಟ್ಟರು. ಅವನಿಗೆ ಪ್ರಾಕ್ಟೀಸೇ ಇಲ್ಲ ಎತ್ಕೊಂಡು. ಅವನು ಹೇಗೆ ಎತ್ಕೋಬೇಕು ಅಂತನೂ ಸಹ ಗೊತ್ತಿಲ್ಲ. ಸುನಿಲ್ ಮತ್ತೆ ಬಂದು ಹೇಳ್ಕೊಡ್ತಾ ಇದ್ದ, ಒಂದು ಕೈ ಈ ಕಡೆ ಕೆಳಗಡೆ ಹಿಂದ್ಗಡೆ ಹಾಕಿ ಹಿಡ್ಕೊಳಪ್ಪ ಅಂತ ಹೇಳ್ಬಿಟ್ಟು. ಆದರೂ ಅವನಿಗೆ ಇದೇನಪ್ಪ ಒಳ್ಳೆ ಟಫ್ ಜಾಬು, ನಂಗೆ ಕೊಟ್ಬಿಟ್ರಲ್ಲ ಅಂತೇಳಿ ಅವನು ನೋಡ್ತಾ ಇದ್ದ. ಅಂತೂ ನಾನು ಹೋಗಿ ಪ್ರೀತನ್ನ ಕಾಪಾಡಿದೆ. ಪ್ರೀತನ್ ಪಕ್ಕ ಸುನಿಲ್, ಸುನಿಲ್ ಪಕ್ಕ ಅನುಷಾ ಅವನ ವೈಫ್, ಅನುಷಾ ಪಕ್ಕ ಸ್ಮಿತಾ ಸುನಿಲ್ದು ಅಕ್ಕ. ಅಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ ಇದ್ದಾರಲ್ಲ, ಅವ್ರ 2 ಮಕ್ಕಳು ಸುನಿಲ್ ಸ್ಮಿತಾ. ಮತ್ತು ನನ್ನ ಹಸ್ಬೆಂಡ್ ಬ್ರದರ್ ಮದುವೆ ಆಗಿರೋದು ಅಕ್ಕನ ಮಗಳನ್ನೇನೆ, ಸುನಿಲ್ದು ಅಕ್ಕನ್ನ ಮದುವೆ ಆಗಿರೋದು.
ಇವರಿಬ್ಬರು ಈಗ ಮದುವೆ ಆಗ್ತಿದ್ದಾನಲ್ಲ ರಕ್ಷಿತ್, ಅವನ ಅಕ್ಕಂದಿರು. ಪರ್ಪಲ್ ಡ್ರೆಸ್ನಲ್ಲಿರೋಳು ದೊಡ್ಡಕ್ಕ ಶ್ರುತಿ, ಎರಡನೇವಳು ಸುಪ್ರಿಯಾ. ಇವರಿಬ್ಬರದು ಮದುವೆ ಆಗಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಗೂಳಿ ಒಳಗಡೆ ಬಂದ್ಬಿಟ್ಟು ಚಪಾತಿ ತಗೊಂಡು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇದ್ದಾನೆ. ಬಾಯ್ ಬಾಯ್. ಪೂರ್ವಂದು ಎಕ್ಸಾಮ್ ನಡೀತಾ ಇದೆ. ಸೊ ಒಂದು ಬಸ್ ಬಂತು, ಸ್ಕೂಲ್ಗೆ ಬರ್ತಾ ಅವನು. ಸ್ಕೂಲ್ಗೆ ರೆಡಿ? ನಿನ್ನ ಬ್ಯಾಗ್ ಇದು? ಓ, ಭಾರಿ ದೊಡ್ಡ ಬ್ಯಾಗಿದೆ. ಅಣ್ಣ ಯಶಸ್ವಿನಿ ನಮ್ಮ ಸ್ಕೂಲ್ಗೆ ಬಿಡ್ಲಿಕ್ಕೆ ಹೊರಟಿದ್ದ. ನಾವು ಆ ಕಡೆನೆ ಹೋಗ್ತಾ ಇದ್ದಿದ್ರಿಂದ ನಾವೇ ಬಿಡ್ತೀವಿ ಅಂತ ಹೇಳ್ತೀವಿ. ಮತ್ ಬಿಡು, ನಮ್ಮ ಜೊತೆ ಬಾ. ಅವಳಿಗೆ ಗೊತ್ತಿದೆ ಅಲ್ಲ ಹೋಗೋದಾಯ್ತು. ಬರ್ತೀಯ ನಮ್ಮ ಜೊತೆ? ಯಶು ನಡಿ ಹೋಗೋಣ. ಹ್ಞೂ ಮತ್ತೆ ಸರಿ ನಡಿ ನಡಿ ಹೋಗೋಣ. ಓ ಓಕೆ ಆಯ್ತಾ? ಹ್ಞೂ ಸರಿ ಆಯ್ತು. ಯಶಸ್ವಿನಿ ಎಲ್ಲಿ? ಇನ್ನು ಮುಂದೆ ಹೇಳ್ಬೇಕು ನಮ್ಗೆ. ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅಷ್ಟೇ ಇವಾಗ.
ಸುಪ್ರಿ ಈ ಕಡೆ ಒಂದ್ಸರಿ ಈ ಕಡೆ ಈ ಕಡೆ ಜಾಣೆ. ಚೆನ್ನಾಗಿದೆ. ಇವರು ಹಸ್ಬೆಂಡ್ ಬ್ರದರ್ ತಮ್ಮ ಬಸವರಾಜು ಅಂತ MSILನಲ್ಲಿ DGM ಆಗಿದ್ದಾರೆ. ಅವರು ನಾನು ಆಗಲೇ ಹೇಳಿದ್ನಲ್ಲ ಅಕ್ಕನ ಮಗಳು ಅವ್ರನ್ನೇ ಮದುವೆ ಆಗಿದ್ದಾರೆ ಅಂತ ಹೇಳಿ ಸ್ಮಿತಾ. ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ. ಅಂದರೆ ದೊಡ್ಡ ಮಗಂದು ಸೆಕೆಂಡ್ PUC ಎಕ್ಸಾಮ್ ಇದೆ, ಅದಕ್ಕೇನೆ ಅವ್ರಿಗೂ ಇಬ್ರು ಗಂಡ್ಮಕ್ಳು. ಸೊ ಅವ್ರನ್ನ ಬಿಟ್ಟು ಬಂದಿದ್ದಾರೆ. ಇಲ್ಲಿ ಬ್ರದರ್ಸ್ ಮೀಟ್ ಆಗೋದೇ ಅಪರೂಪ, ಯಾಕೆಂದ್ರೆ ಅವರು ಒಂದ್ ಕಡೆ ನಾವೊಂದ್ ಕಡೆಗೆ ಇರೋದು. ರಾಜಣ್ಣ ಬೆಂಗಳೂರಲ್ಲಿರೋದು, ನಾವು ಮಂಗಳೂರಲ್ಲಿರೋದು. ಸೊ ಮೀಟ್ ಆಗೋದೇ ಅಪರೂಪ. ಇವಳು ಸುಪ್ರಿಯಾ ರಕ್ಷಿತಂದು ಎರಡನೇ ಅಕ್ಕ. ನಾನು ಆಗ್ಲೇನೆ ಹೇಳಿದ್ನಲ್ಲ. ಮತ್ತೆ ಅವ್ರ ಪಕ್ಕದಲ್ಲಿ ಹಸ್ಬೆಂಡ್ ಗುರು ಅಂತ. ಇವನು ಮಗ ಅದ್ವೈತ್. ಇಬ್ರು ತಂದೆ ಮಗ ಡ್ರೆಸ್ನಲ್ಲಿ ಮ್ಯಾಚ್ ಮಾಡಿದ್ದಾರೆ. ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫು ಸಾಫ್ಟ್ವೇರ್ ಇಂಜಿನಿಯರ್ಸ್. ನಾವು ಮುಹೂರ್ತ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅತ್ತಿಗೆ ಸಹ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ರು. ಸೊ ಒಂದು ಸೆಲ್ಫಿ ಕ್ಲಿಪ್ಪಿಂಗ್ ತಗೊಂಡ್ಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೆ. ನನ್ನ ಹೆಸರು ಉಷಾ, ಅತ್ತಿಗೆ ಹೆಸರು ಉಷಾನೇ. ಹಸ್ಬೆಂಡು ಮೊದಲನೇ ಅಕ್ಕ ಮಂಜಕ್ಕ, ಮತ್ತೆ ಅವ್ರ ಹಸ್ಬೆಂಡು ರಂಗಣ್ಣ. ನನ್ನ ದೊಡ್ಡ ಮಗ ಪವನ್ ಎಂಜಿನಿಯರಿಂಗ್ ಮುಗಿಸಿದ್ದಾನೆ. ಪ್ರೀತನ್ ಚಿಕ್ಕವನು BCom ಫೈನಲ್ ಇಯರ್ನಲ್ಲಿದ್ದಾನೆ. ಸುಪ್ರಿಯಾ ಮತ್ತೆ ಗುರು ಅವರು. ಇವಳು ಶ್ರುತಿ ರಕ್ಷಿತದ ದೊಡ್ಡ ಅಕ್ಕ ಅಂತ ನಾ ಹೇಳಿದ್ನಲ್ಲ. ಅವಳ ಹಸ್ಬೆಂಡ್ ಅವರು ಆಶೀಶ್ ಅಂತ ಹೇಳಿ. ಇವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್.
ಶ್ರುತಿ ಅಲ್ಲಿ ಹಸ್ಬೆಂಡ್‌ಗೆ ಕನ್ನಡ ಕಲ್ಸಿದೀನಿ ಅಂತ ಹೇಳ್ತಾ ಇದ್ಲು ಅವ್ರ ಪಪ್ಪನ ಹತ್ರ. ಆಕ್ಚುಲಿ ಚೆನ್ನಾಗೆ ಕನ್ನಡ ಮಾತಾಡ್ತಾ ಇದ್ರವ್ರು. ನಾವು ಎಲ್ಲ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ವಿ. ಇಲ್ಲಿ ರಕ್ಷಿತ್ ಪಪ್ಪ ಮಮ್ಮಿದು ಫೋಟೋ ಶೂಟ್ ನಡೀತಾ ಇತ್ತು. ಸೊ ಹಾಗೇನೆ ಅಳಿಯಂದ್ರ ಜೊತೆಗೆ ಅತ್ತೆದು ಫೋಟೋ ಬೇಕು ಅಂತ ಹೇಳಿ ತೆಗೆಸ್ಕೊಳ್ತಾ ಇದ್ರು. ಸೊ ವಿಡಿಯೋಗ್ರಾಫರ್ ಇದ್ರಲ್ಲ, ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ. ಹಾಗೆ ನಮ್ದನ್ನು ಆ್ಯಡ್ ಆಯ್ತು. ಏನಾದ್ರು ಲೋಪದೋಷ ಇದ್ರೆ ಹೇಳ್ರಿ. ಮದ್ವೆ ಮುಗಿಸ್ಕೊಂಡು ಚೌಟ್ರಿಯಿಂದ ಸೀದಾ ನಾವು ಊರಿಗೆ ಹೋದ್ವಿ ಅಪ್ಪಾಜಿ ಅಮ್ಮನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ. ಮಂಜಕ್ಕ ಮತ್ತೆ ನನ್ನ ಫ್ಯಾಮಿಲಿ. ಇದು ನನ್ನ ಗಂಡನ ಮನೆ. ಅವರು ನನ್ನ ಹಸ್ಬೆಂಡ್ ತಾಯಿ. ಆ, ಅಂದ್ರೆ ನನ್ನ ಅತ್ತೆ. ನಾನು ಅಮ್ಮ ಅಪ್ಪಾಜಿ ಅಂತಾನೆ ಕರೆಯೋದು. ನಂಗೆ ಅತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ವಿಯರ್ಡ್ ಅನ್ಸುತ್ತೆ. ಮತ್ತೆ ಇಲ್ಲಿ ಆ, ಮಂಜಕ್ಕನ ದೊಡ್ಡ ಮಗಳು ಸುಷ್ಮಾ US ಅಲ್ಲಿರೋದು. ವಿಡಿಯೋ ಕಾಲ್ ಮಾಡಿದ್ದು. ಸೊ ನಾವೆಲ್ರೂ ಮಾತಾಡಿದ್ವಿ. ಅವರು ನಾವು ತುಂಬಾನೇ ಅಪರೂಪ ಅವರನ್ನ ನೋಡೋದು. ಸೊ ನಮಗೂ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಮಾತಾಡಿದ್ವಿ. ಇವರು ಅವರ ಹಸ್ಬೆಂಡ್ ಶ್ರೀಕಾಂತ್ ಮತ್ತೆ ಮಗಳು ಈವಾ. ಅವರಿಬ್ರು ಡಾಕ್ಟರ್ಸ್ US ನಲ್ಲಿ. ಹೊರಡೋ ಟೈಮ್ 8:00 ಆಗಿತ್ತು ಆಗ್ಲೇನೆ. ಸೊ ಅಮ್ಮಂಗೆ ಅಪ್ಪಾಜಿ ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಸ್ಬೆಂಡ್ ಹೊರಗೆ ಕಾರ್ ತೆಗಿತಾ ಇದ್ರು. ಇಲ್ಲಿ ಕಟ್ಟೆ ಕಾಣತ್ತಲ್ಲ, ಇದೆಲ್ಲ ಎಲ್ರು ಬಂದಾಗ ಕುತ್ಕೊಂಡು ಮಾತಾಡ್ತಿದ್ದಂಥ ಜಾಗ ಅದು. ಎಲ್ಲ ಗ್ಯಾಂಗ್ ಫುಲ್ ಕೂರ್ತಾ ಇತ್ತು ಆ ಕಟ್ಟೆ ಮೇಲೆ. ಎಲ್ಲ ಫುಲ್ ಗ್ಯಾದರ್ ಆದಾಗ ಒಳ್ಳೆ ಚೆನ್ನಾಗಿರ್ತಿತ್ತು, ಫುಲ್ ಕ್ರೌಡ್ ಇರೋದಲ್ಲಿ. ಇವರು ಅಪ್ಪಾಜಿ, ಹಸ್ಬೆಂಡ್ ಫಾದರ್ ಹನುಮಂತಪ್ಪ ಅಂತ ಟೀಚರ್ ಆಗಿದ್ರು. ಅಮ್ಮ ಶಾಂತಮ್ಮ. ರಕ್ಷಿತ್ ಮತ್ತೆ ರತ್ನಕ್ಕ ಇದ್ದಾರೆ. ಊರಿನಿಂದ ಬಂದ್ಬಿಟ್ಟು ಅಣ್ಣನ ಮನೆಗೆ ಫ್ರೆಶ್ ಅಪ್ ಆಗಿ ಅತ್ತಿಗೆ ಅಡಿಗೆ ಮಾಡಿಟ್ಟಿದ್ರು. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. 2 ದಿನಕ್ಕೆ ಅಂತ ಬಂದ್ಬಿಟ್ರೆ ಅದನ್ನು ಅಪರೂಪಕ್ಕೆ. ನಾವು 1 ವರ್ಷನೇ ಆಗಿತ್ತು ದಾವಣಗೆರೆಗೆ ಬರ್ದೇನೆ. ಪಾರ್ವತಿದು ಅದೇ ಹೇಳಿದ್ನಲ್ಲ, ಬಾತಿದು ಅಕ್ಕ ನೇತ್ರಕ್ಕ, ಅವಳ ಮಗಳದ್ದು ಪಾರ್ವತಿ ಮದುವೆಗೆ ಅಂತ ಬಂದದ್ದು. 1 ಇಯರೇ ಆಗೋಯ್ತು. ಸೊ 2 ದಿನದಲ್ಲಿ ಯಾರನ್ನ ಎಷ್ಟು ಮಾತಾಡಿಸ್ತೀರಾ ಅಲ್ವಾ. ಸೊ ಅಲ್ಲಿ ಬಾತಿಗೆ ಹೋದಾಗ್ಲೂ ಪಾರ್ವತಿನ ನೋಡ್ಬೇಕಿತ್ತಲ್ಲ ಅಂತ ಹೇಳಿ ಹೋಗಿ ಮಾತಾಡ್ಸಿದ್ದು. ಅವಸರದಲ್ಲೇ ಎಲ್ಲ ಕಡೆಗೂ ಮುಗಿಸ್ಕೊಂಡು ಬಂದು ಟಯರ್ಡ್ ಅಂತೂ ತುಂಬಾ ಆಗಿತ್ತು. ಪೂರ್ವ ಇಲ್ಲಿ ಟ್ರೆಡ್ಮಿಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಅವ್ನು ತುಂಬಾ ಚಿಕ್ಕದ್ರಿಂದನೂ ಹಾಗೇನೆ ತುಂಬಾ ಕ್ಯೂರಿಯಾಸಿಟಿ, ಯಾವುದೇ ವಸ್ತು ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ಪೀಡು, ಇನ್ಕ್ಲೈನು, ಮತ್ತು ತೋರಿಸುತ್ತೆ ಟೈಮ್, ಡಿಸ್ಟೆನ್ಸ್, ಕ್ಯಾಲರಿ, ಮತ್ತು ಇದು ಹಾರ್ಟ್ ರೇಟ್ ಮೀಟರ್ ಪಲ್ಸ್ ತೋರಿಸುತ್ತೆ. ಈ 70 ಸ್ಟಾರ್ಟ್ ಆಗುತ್ತೆ. ನೀವು ಆ್ಯಸ್ ಪರ್ ನೀವು ಹೆಂಗೆ ಹೋಗ್ತೀರಾ 71, 72 ಪಲ್ಸ್ ರೀಡ್ ಮಾಡುತ್ತೆ. ಸೆನ್ಸರ್ ಇದು ಆರಾಮಾಗಿ ಹಿಡ್ಕೊಳ್ಳೋದು. ಇನ್ಕ್ಲೈನು ಅಂದರೆ ಇದು ಥರ ಮೇಲೆ ಬರುತ್ತೆ. ಅಂದರೆ ಈಗ ಕ್ಲೈಂಬಿಂಗ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ಸ್ಪೀಡ್ ಸೆಟ್ಟಿಂಗು, ಇಲ್ಲಿ ಕೂಡ ಇನ್ಕ್ಲೈನು ಸ್ಪೀಡು, ಶಾರ್ಟ್ಕಟ್ ಇನ್ಕ್ಲೈನು ಸ್ಪೀಡ್ ಬಟನ್ಸು, LCD ಡಿಸ್ಪ್ಲೇ ಮತ್ತು ಸಾಂಗ್ಸ್ ನೋಡ್ಬೋದು. 2 ಸ್ಪೀಕರ್ಸ್ ನನಗೆ ಮತ್ತು ತುಂಬ ಕಂಫರ್ಟೇಬಲ್. ಆರಾಮಾಗಿ ಇಟ್ಕೋಬೋದು, ಏನಾರು ಮಾಡ್ಬೋದು. ಸೇಫ್ಟಿ ಪಿನ್ನು ಚೆನ್ನಾಗಿದೆ. 2 ಕಂಫರ್ಟಬಲ್ಸ್ ಇರ್ತದೆ. ಈಗ 0.35 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀನಿ. 25 ಕ್ಯಾಲರೀಸ್ ಕಮ್ಮಿ ಮಾಡಿದ್ದೀನಿ. 6 ಮೀಟರ್ 30 ಸೆಕೆಂಡ್ಸ್, 6 ಮಿನಿಟ್ಸ್ 30 ಸೆಕೆಂಡ್ಸ್ ಹೋಗಿದ್ದೀನಿ. ಚೆನ್ನಾಗಿದೆ.
ಇದು ನಾವು ಹೊರಡೋ ದಿನ ಪೂರ್ವನಿಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಆ ದಿನ ಮ್ಯಾಥ್ಸ್ ಇತ್ತು. ಅವನು ರೆಡಿಯಾಗಿಬಿಟ್ಟು ಬಸ್ಗಾಗಿ ಕಾಯ್ತಾ ಇದ್ದ. ನಾವು ಮಂಗಳೂರಿಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ವಿ. ಹೊರಡೋ ಟೈಮು ಎಲ್ಲ ಹೆಣ್ಮಕ್ಳಿಗೂ ಆಗೋ ಥರನೇ ನನಗೂ ಆ ದಿನ ಫೀಲ್ ಆಗ್ತಾ ಇತ್ತು. ಈಗ ನೋಡುವಾಗ ಸಹ ಈಗ ಆ್ಯಕ್ಚುಲಿ ಎಡಿಟ್ ಮಾಡುವಾಗ್ಲೂ ನನಗೆ ಸ್ವಲ್ಪ ಟೈಮ್ ತಗೊಂಡೆ ನಾನು ಒಂದು 5 ಮಿನಿಟ್ಸು. ಅದು ಏನೋ ಗೊತ್ತಿಲ್ಲ, ಒಟ್ಟು ಆಗ್ತದೆ ನನಗಂತೂ. ಎವ್ರಿ ಟೈಮ್ ನಾನು ಬರುವಾಗೆಲ್ಲ ಹೀಗೆ ಆಗ್ತದೆ. ನಾನು ಮತ್ತೆ ಹೋಗಲೇಬೇಕಿತ್ತು. ಪ್ರೀತನ್ದು ಫೈನಲ್ ಇಯರ್ ಅಲ್ಲ, ಇನ್ನು 3 ಮಂತ್ಸ್ ಅಷ್ಟೇ ಇದೆ. ಅವನು ಅಟೆಂಡೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದ. ಸೊ ನನ್ನ ಅಪ್ಪಾಜಿ ಅಮ್ಮ ಇಲ್ಲದೆ ಇದ್ರೂ ನಾನು ಇವರಲ್ಲೇ ಅವರನ್ನು ಕಾಣ್ತಾ ಇರೋದ್ರಿಂದ ಎವ್ರಿ ಟೈಮ್ ನಂಗೆ ಅದೇ ಫೀಲ್ ಆಗತ್ತೆ. ಯಶಸ್ವಿನಿ ಬಾಯ್. ಪೂರ್ವಗೆ ಹೇಳ್ಬಿಡಪ್ಪ. ಪೂರ್ವಾಗಿ ಹೇಳ್ರಿ ಪಾಪ, ಅದೇ ಮಿಸ್ ಆಗೋದು. ಸರಿ ಬಾಯ್. ಹೊರಟಿದ್ದಾಯ್ತು. ತುಂಬಾನೇ ಬಿಸಿಲಿತ್ತು. ನಾನು ಈ ಶ್ರಗ್ ಮತ್ತು ಈ ವೇಲನ್ನು ಯಾವಾಗಲೂ ಕಾರಲ್ಲೇ ಇಟ್ಟಿರ್ತೀನಿ. ಅಂದರೆ ಈ ಶ್ರಗ್ನ ನಾನು ಉಲ್ಟಾ ಹಾಕ್ಕೊಳ್ತೀನಿ. ಅಂದರೆ ಕ್ಲೋಸರ್ ಬ್ಯಾಕ್ ಇರುತ್ತೆ, ಅಂದರೆ ನೆಕ್ವರೆಗೂ ಕವರ್ ಆಗುತ್ತೆ ಅಂತ ಹೇಳಿ ಆ ರೀತಿ ಹಾಕ್ಕೊಳ್ತೀನಿ. ಮತ್ತು ಇದು ಸೈಡ್ ವಿಂಡೋಗೆ ಹಾಕಲಿಕ್ಕೆ ವೇಲ್, ಅದಂತೂ ತುಂಬ ಪ್ರೊಟೆಕ್ಟಿವ್ ನನಗೆ ಸನ್ಲೈಟಿಂದ. ಇಲ್ಲಾಂದರೆ ಎಷ್ಟು ಹೀಟ್ ಆಗುತ್ತೆ. ಮಂಗಳೂರು ರೀಚ್ ಆಗ್ತಾ ಆಗ್ತಾ ಅಂತೂ ತುಂಬಾ ಹೀಟ್ ಆಗುತ್ತೆ. ಸೊ ತುಂಬ ಈ ಸರಿ ಅಂತೂ ತುಂಬಾ ಟಯರ್ಡ್ ಆಯಿತು. ಯಾಕೆಂದರೆ ರೋಡ್ ವರ್ಕಿಂಗ್ ಎಲ್ಲ ನಡೀತಾ ಇತ್ತಲ್ವಾ ಎರಡೂ ಸೈಡೂ. ಅಂದರೆ ಡಬಲ್ ರೋಡ್ ಮಾಡ್ತಾ ಇದ್ರಲ್ಲ ಅದಕ್ಕೇನೆ. ಸೊ ಈ ಸರಿ ಏನೋ ಗೊತ್ತಿಲ್ಲ, ಒಟ್ಟು ಟಯರ್ಡೇ ಆಯಿತು ತುಂಬಾ. ಇದರ ಮೇಲೆ ನನ್ನ ಹೌಸ್ ಹೆಲ್ಪ್ದು ಕಾಲ್ ಬಂದಿತ್ತು. ನಾನು 2 to 3 ಡೇಸ್ ಊರಿಗೆ ಹೋಗ್ತಾ ಇದ್ದೀನಿ, ಮದುವೆ ಇದೆ ಅಂತ ಹೇಳಿಬಿಟ್ಟು. ಸೊ ನನಗಂತೂ ಆಲ್ರೆಡಿ ಟಯರ್ಡ್ ಆಗಿದ್ದು ಇನ್ನಷ್ಟು ಟಯರ್ಡ್ ಆಯಿತು, ಹೋಗಿ ಮತ್ತೆಲ್ಲ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು. ಯಾರೆಲ್ಲ ನನ್ನನ್ನು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅವರು ನನ್ನ ಪ್ರೀವಿಯಸ್ ವೀಡಿಯೋಸ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏಕೆಂದರೆ ಅವುಗಳಲ್ಲೆಲ್ಲ ತುಂಬ ಅವೆಲ್ಲ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್. ನಿಮಗೆ ಒಂದು ಸ್ವಲ್ಪ ಟೈಮ್ ತಗೊಂಡು ಅವನ್ನೆಲ್ಲ ನೋಡಿ. ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೋದಕ್ಕೆ ಅಂತಲೇ ನಾನೇನು ಫಾಲೋ ಮಾಡ್ತಿದ್ನಲ್ಲ ಅದನ್ನೇ ಹೇಳಿರೋದು. ಬಟ್ ಅದು ಮಾಡಿದ್ರೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಈಗ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದರೆ, ಅದನ್ನು ಬಿಟ್ಟರೆ ಆ ರೀತಿ ನಮಗೆ ಮತ್ತೆ ಎಷ್ಟು ಪ್ರಾಬ್ಲಮ್ಸ್ ಆಗತ್ತೆ ಅಂತ. ನನ್ನ ಹಳೆ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಲೈಟಾಗಿ ಕಾಣಿಸೋದಕ್ಕೆ ಶುರುವಾಗಿದ್ದಕ್ಕೇ ನಾನು ನಂದು ಮಿಸ್ಟೇಕ್ ಆಗ್ತಾ ಇದೆ ಅಂತ ಗೊತ್ತಾಗಿ ಮತ್ತೆ ವಾಪಸ್ ನಾನು ಸ್ವಲ್ಪನೇ ಮೈಂಡ್ ಸೆಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನಾನು ಇನ್ನಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಹಾಕ್ತೀನಿ. ಆ್ಯಂಡ್ ನಾನೇನು ಫಾಲೋ ಮಾಡ್ತೀನೋ ಅದನ್ನೇ ಹಾಕ್ತಾ ಹೋಗ್ತೀನಿ. ನೀವು ಇಂಟ್ರೆಸ್ಟ್ ಇರೋರು ದಯವಿಟ್ಟು ವೆಯ್ಟ್ ಮಾಡಿ ಪ್ಲೀಸ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ವೆಯ್ಟ್ ಮಾಡಿ, ಇಷ್ಟು ದಿನ ಏನು ಬೇಜಾರು ಮಾಡ್ಕೊಳ್ದೇನೆ ವೆಯ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ. ಮಂಗಳೂರು ರೀಚ್ ಆಗಿದ್ದೀವಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎಲ್ಲ ಬಾಕಿ ಕೆಲಸಗಳನ್ನ ಮಾಡ್ಕೋಬೇಕು. ನನಗೆ ಸ್ಯಾಲಡ್ ಅಂದರೆ ನಂಗೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಅದು. ಒನ್ ಡೇ ಮಿಸ್ ಆದ್ರೂ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ ಅನಿಸುತ್ತೆ. ಇನ್ನು 2-3 ಡೇಸ್ ಅಂತ ಆದ್ರಂತೂ ನಂಗೆ ಆಲ್ರೆಡಿ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ಇವತ್ತಿನ ದಿನ ನಾನು ಸ್ಯಾಲೆಡ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಪಿಕ್ ಹಾಕ್ತೀನಿ ಅದು. ಇಲ್ಲೊಂದು ಗುಬ್ಬಿ ಬಂದಿತ್ತು. ನಮ್ಮ ಕಡೆ ನೋಡ್ತೀವಲ್ಲ ದಾವಣಗೆರೆಯಲ್ಲಿ ಅಣ್ಣನ ಮನೆ ಹತ್ರ ಮನೆ
ದೊಡ್ಡದು ಮರ ಇತ್ತಲ್ಲ ಅದರಲ್ಲಿ ತುಂಬ ಇತ್ತು ಈ ಗುಬ್ಬಿಗಳು. ಇಲ್ಲಿ ಕಾಣ್ತಾನೇ ಇರಲಿಲ್ಲ. ಇದಕ್ಕಿಂತ ತುಂಬ ಚಿಕ್ಕ ಗುಬ್ಬಿಗಳು ಬರ್ತಿತ್ತು, ಒಂದು ಸ್ವಲ್ಪ ಬ್ಲ್ಯಾಕಿಶ್ ಆಗಿರೋದು ಆ್ಯಂಡ್ ತುಂಬ ಸಾಫ್ಟ್ ವಾಯ್ಸ್ ಸಹ ಇರೋದು. ಇದರದ್ದು ಮಾತ್ರ ಫುಲ್ ಸ್ಟ್ರಾಂಗ್, ಒಳ್ಳೆ ಗೆಜ್ಜೆ ಸದ್ದಾದ ಹಾಗೆ ಕೇಳಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಅದನ್ನೇ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಾನು ನೆನ್ನೆ ನೈಟ್ ಬರೀ ಏನು ಫುಡ್ ತಗೊಳ್ಳಿಲ್ಲ, ಕ್ಯಾಶ್ಯೂಸು, ಸ್ವಲ್ಪ ಬಾದಾಮು ಮತ್ತು ಒಂದು ಕಪ್ ಬ್ಲ್ಯಾಕ್ ಕಾಫಿ ಕುಡ್ದದ್ದಷ್ಟೇ. ಇವತ್ತಿನ ದಿನ ನನ್ನ ಫೇವ್ರೆಟ್ ಸ್ಯಾಲಡ್ ಮಾಡ್ಕೋಬೇಕು, ತಿನ್ನಬೇಕು ಅಂತ ಹೇಳಿಬಿಟ್ಟು. ವಿಡಿಯೋ ಲೆಂತಿ ಇದೆ ನಂಗೆ ಗೊತ್ತು. ಇದನ್ನು ಡಿವೈಡ್ ಮಾಡೋದು ಬೇಡ ಅಂತ ಹೇಳಿ ಒಂದನ್ನೇ ಇಟ್ಟಿದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ವಿಡಿಯೋನ ತುಂಬ ಥ್ಯಾಂಕ್ ಯು. ನನ್ನ ತವರು ಮನೆ ನವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹೆಲ್ದಿ, ಬಾಯ್.